ಪ್ರೈಸ್ ದ ಲಾರ್ಡ್ ಎವ್ರಿವನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜೀವನದ ವಾಕ್ಯ 21ನೇ ದಿನಕ್ಕೆ ಸ್ವಾಗತ. ಈ ದಿನದ ವಾಕ್ಯ ಭಾಗವನ್ನು ನಾವು ನೋಡಿಕೊಳ್ಳೋಣ. 139ನೇ ಕೀರ್ತನೆ 24ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ ನೋಡಿ ಸನ್ಮಾರ್ಗದಲ್ಲಿ ನನ್ನನ್ನು ನಡೆಸು ಎಂಬುದಾಗಿ ಈ ಒಂದು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪ್ರಿಯ ದೇವರ ಮಕ್ಕಳೇ, ದಾವಿದನು ಬರೆದಂತಹ ಒಂದು ಕೀರ್ತನೆ ಭಾಗದಲ್ಲಿ ಬಹಳ ಉತ್ತಮವಾದಂತಹ ಒಂದು ಮಾತು ಏನಂದರೆ, ಆತನು ತನ್ನನ್ನು ತಾನು ಪ್ರಶ್ನಿಸಿಕೊಳ್ಳುತ್ತಾ ಆತನು ಹೇಳ್ತಾ ಇದ್ದಾನೆ, ನಾನು ಕೇಡಿನ ಮಾರ್ಗದಲ್ಲಿ ಇದ್ದೇನೋ ಏನೋ ಅಂತ ಹೇಳಿ ನೋಡಿ ನನ್ನನ್ನು ಸನ್ಮಾರ್ಗದಲ್ಲಿ ನಡೆಸು ಎಂಬುದಾಗಿ ಆತನು ಇಲ್ಲಿ ಬೇಡಿಕೊಳ್ಳುವುದನ್ನು ಅಥವಾ ದೇವರಲ್ಲಿ ಕೇಳಿಕೊಳ್ಳುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಸೊ ನಮ್ಮ ಜೀವಿತಗಳಲ್ಲಿ ನಾವು ತಿಳಿದು ಅಥವಾ ತಿಳಿಯದೋ ನಾವು ಕೆಟ್ಟ ಮಾರ್ಗದಲ್ಲಿ ನಾವು ನಡೀತಾ ಇರ್ತೀವಿ, ಕೆಟ್ಟ ಆಲೋಚನೆಗಳನ್ನು ನಾವು ಮಾಡ್ತಾ ಇರ್ತೀವಿ, ಕೆಟ್ಟ ಕಾರ್ಯಗಳನ್ನು ನಾವು ಮಾಡ್ತಾ ಇರ್ತೀವಿ, ಇತರರ ಜೀವಿತದಲ್ಲಿ ಕೆಟ್ಟದು ಆಗಲಿ ಎಂಬುದಾಗಿ ನಾವು ಬಯಸ್ತಾ ಇರ್ತೇವೆ. ನಾವು ಹಾದು ಹೋಗುತ್ತಿರುವಂಥ ಒಂದು ಮಾರ್ಗ ಕೆಟ್ಟದು ಅಂತ ನಮಗೆ ಗೊತ್ತಿದ್ರೂ ಸಹ ನಾವು ಅದೇ ಮಾರ್ಗದಲ್ಲಿ ನಾವು ನಡೀತೀವಿ. ನಮ್ಮ ಆಲೋಚನೆಗಳು ಅದು ಸರಿಯಾಗಿಲ್ಲ, ಕೆಟ್ಟ ಆಲೋಚನೆಗಳು ಎಂಬುದಾಗಿ ನಮಗೆ ಗೊತ್ತಿದ್ರೂ ಸಹ ನಾವು ಆಲೋಚನೆಗಳನ್ನು ಮಾಡ್ತಾನೆ ಇರ್ತೀವಿ. ಇತರರಿಗೆ ಕೇಡನ್ನು ಬಯಸುವುದು ಅದು ಕೆಟ್ಟ ಕಾರ್ಯ ಎಂಬುದಾಗಿ ನಮಗೆ ಗೊತ್ತಿದ್ರೂ ಸಹ ನಾವು ನಮ್ಮಲ್ಲಿ ಅನೇಕರು ಇತರರಿಗೆ ಕೇಡನ್ನು ಬಯಸ್ತಾರೆ, ಇತರರಿಗೆ ಸೋಲನ್ನು ಬಯಸ್ತಾರೆ. ಅದಕ್ಕಾಗಿ ಇಲ್ಲಿ ದಾವಿದನು ದೇವರ ಮುಂದೆ ಕೇಳ್ಕೊಳ್ತಾ ಇದ್ದಾನೆ, ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ ನೋಡಿ ನನ್ನನ್ನು ಸನ್ಮಾರ್ಗದಲ್ಲಿ ನಡೆಸು ಎಂಬುದಾಗಿ ಇಲ್ಲಿ ದಾವಿದನು ಕೇಳ್ಕೊಳ್ತಾ ಇದ್ದಾನೆ ಪ್ರಿಯ. ಸೊ ನಮ್ಮ ಜೀವಿತದಲ್ಲಿ ನಾವು ವೈಯಕ್ತಿಕವಾಗಿ ನಾವು ದೇವರಲ್ಲಿ ನಾವು ಕೇಳಿಕೊಳ್ಳೋಣ ಅಥವಾ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋಣ, ದೇವರಲ್ಲಿ ನಾವು ಮೊರೆ ಇಡೋಣ. ಈ ರೀತಿಯಾಗಿ ನಾವು ಕೇಳೋಣ, ದೇವರೇ, ಯೇಸುವೆ, ನಾನು ಒಂದು ವೇಳೆ ಕೆಟ್ಟ ಮಾರ್ಗದಲ್ಲಿ ನಡೀತಾ ಇದ್ದೇನೋ, ಕೆಟ್ಟ ಆಲೋಚನೆಗಳನ್ನು ಮಾಡ್ತಾ ಇದ್ದೇನೋ, ಕೆಟ್ಟ ಕಾರ್ಯಗಳನ್ನು ನಾನು ಮಾಡ್ತಾ ಇದ್ದೇನೋ, ಇತರರಿಗೆ ಕೆಟ್ಟದ್ದು ಆಗಲಿ ಎಂಬುದಾಗಿ ನಾನು ಬಯಸುತ್ತಿದ್ದೇನೋ, ಇವೆಲ್ಲವುಗಳನ್ನು ನೋಡಿ ಈ ಕಾರ್ಯಗಳನ್ನು ನಾನು ಮಾಡದಂತೆ ನನ್ನನ್ನು ಸನ್ಮಾರ್ಗದಲ್ಲಿ ನಡೆಸು ಎಂಬುದಾಗಿ ನಾವು ದೇವರಲ್ಲಿ ಕೇಳಿಕೊಳ್ಳಬೇಕಾಗಿದೆ ಪ್ರಿಯರೇ. ಯಾಕೆಂದರೆ ದೇವರು ನಾವು ಸನ್ಮಾರ್ಗದಲ್ಲಿ ಒಳ್ಳೆಯ ಮಾರ್ಗದಲ್ಲಿ ನಾವು ನಡೆಯಬೇಕು ಎಂಬುದಾಗಿ ದೇವರು ಇಷ್ಟಪಡ್ತಾನೆ. ಮತ್ತು ನಮ್ಮ ಕೆಟ್ಟ ಕಾರ್ಯಗಳನ್ನು ಬಿಟ್ಟು, ಕೆಟ್ಟ ಆಲೋಚನೆಗಳನ್ನು ಬಿಟ್ಟು, ಇತರರಿಗೆ ಕೆಟ್ಟದ್ದು ಬಯಸುವುದನ್ನು ಬಿಟ್ಟು ನಾವೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಂಬುವಂಥ ಮನೋಭಾವದಿಂದ ನಾವು ತುಂಬಿರಬೇಕಾಗಿದೆ. ಮತ್ತು ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ದೇವರಿಗೆ ಇಷ್ಟವಾದಂಥ ಆಲೋಚನೆಗಳಲ್ಲಿ ನಾವು ಜೀವಿಸಬೇಕೆಂಬುದಾಗಿ ದೇವರು ಬಯಸ್ತಾ ಇರ್ತಾನೆ. ಮತ್ತು ಕೆಟ್ಟ ಮಾರ್ಗದಲ್ಲಿ ನಡೆಯುವುದನ್ನು ಬಿಟ್ಟು ದೇವರು ನಮಗೆ ತೋರಿಸುವಂಥ ಸನ್ಮಾರ್ಗದಲ್ಲಿ, ಒಳ್ಳೆಯ ಮಾರ್ಗದಲ್ಲಿ, ಆ ಬೆಳಕಿನ ಮಾರ್ಗದಲ್ಲಿ, ನೀತಿಯ ಮಾರ್ಗದಲ್ಲಿ ನಾವು ನಡೆಯಬೇಕೆಂಬುದಾಗಿ ದೇವರು ನಮ್ಮಿಂದ ಎದುರು ನೋಡ್ತಾ ಇದ್ದಾನೆ ಪ್ರಿಯರೇ. ಸೊ ಈ ಒಂದು ವಾಕ್ಯಕ್ಕೆ ನಮ್ಮನ್ನೇ ನಾವು ಪ್ರಶ್ನೆ ಹಾಕಿಕೊಂಡು ನಾವು ದೇವರಲ್ಲಿ ಕೇಳಿಕೊಳ್ಳೋಣ, ದೇವರೇ, ನಾನು ಕೇಡಿನ ಮಾರ್ಗದಲ್ಲಿ ಇದ್ದೇನಾ, ಕೆಟ್ಟ ಆಲೋಚನೆಯಲ್ಲಿ ಇದ್ದೇನಾ, ಕೆಟ್ಟ ಮಾರ್ಗದಲ್ಲಿ ಇದ್ದೇನಾ, ಅದನ್ನು ನೋಡಿ ನನ್ನನ್ನು ದೇವರೇ ನೀನು ಸನ್ಮಾರ್ಗದಲ್ಲಿ ನಡೆಸು, ನಿನ್ನ ಮಾರ್ಗದಲ್ಲಿ ನಡೆಸು, ನೀತಿಯ ಮಾರ್ಗದಲ್ಲಿ ನಡೆಸು ಎಂಬುದಾಗಿ ನಾವು ದೇವರನ್ನು ಕೇಳಿಕೊಳ್ಳುವರಾಗಿರೋಣ ಪ್ರಿಯರೇ. ಇದು ಬಹಳ ಪ್ರಾಮುಖ್ಯತೆ ನಮ್ಮ ಜೀವಿತದಲ್ಲಿ. ಈ ಕಾರ್ಯಗಳನ್ನು ನಾವು ಮಾಡುವಾಗ ನಿಜವಾಗಿಯೂ ದೇವರು ನಮ್ಮ ಜೀವಿತಗಳನ್ನು ಬದಲಾಯಿಸಿ ದೇವರಿಗೆ ಇಷ್ಟವಾದಂತಹ ಒಂದು ಉತ್ತಮವಾದ ಮಾರ್ಗದಲ್ಲಿ ದೇವರು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಆಮೇನ್. ಸೊ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.